ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ನಾನಿವತ್ತು ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ನೋಡಿ ಯಾವ ಥರ ಹೋಳಿಗೆ ಬಂದಿದೆ ಅಂತ. ನೀಟಾಗಿ ಶೇಂಗಾನ ನೀಟಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಶೇಂಗಾನ ಒಂದು 5 ನಿಮಿಷನಾದರೂ ಹುರ್ಕೊಳ್ಳಿ ಕ್ಲೀನಾಗಿ. ಕೈ ಆಡಿಸ್ತಾ ಇರಿ ಆವಾಗವಾಗ. ನೋಡ್ರಿ, ಈ ಹದದಲ್ಲಿ ಬಂದಿದೆ. ಇವಾಗ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ. ಅದಕ್ಕೆ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಿಮಗೆ ಇಲ್ಲಪ್ಪ ಬೇಡ ಅಂದರೆ ಬರೀ ಶೇಂಗಾ ಹೋಳಿಗೆನೇ ಮಾಡ್ಕೋಬೋದು. ಇಲ್ಲಾಂದರೆ ಎಳ್ಳು ಹೋಳಿಗೆ ಅಂದರೆ ಎಳ್ಳು ಹೋಳಿಗೆನೂ ಮಾಡ್ಕೊಳ್ಳಿ. ನಾನು ಎರಡು ಮಿಕ್ಸ್ ಮಾಡೇ ಮಾಡೋದು ಯಾವಾಗ್ಲೂ. ಈ ಸಿಪ್ಪೆನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕ್ಕೊಂಬಿಡೋಣ ಇದನ್ನು. ಶೇಂಗಾನ ಮಿಕ್ಸಿಗೆ ಹಾಕಿದ ಮೇಲೇ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಒಂದು ಪಾತ್ರೆ ತೆಗೆದಿಟ್ಕೊಂಬಿಡೋಣ ಇದನ್ನು. ಇವಾಗ ಎಳ್ಳು ಹುರಿದಿಟ್ಕೊಂಡಿದ್ವಲ್ವ, ಆರಬೇಕು. ಚೆನ್ನಾಗಿ ಆರಿದ್ಮೇಲೆ ಎರಡೂ ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ, ಎಳ್ಳು ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಎರಡೂ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಒಂದು ಜರಡಿ ಇಟ್ಕೊಂಡು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು. ಇದಕ್ಕೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎರಡು ಕ್ಲೀನಾಗಿ ಕಲಿಸ್ಕೊಂಡು ನೀರು ಹಾಕ್ಕೊಂಡು ಕಲಸಿಟ್ಕೊಳ್ಳೋಣ. ಚಪಾತಿ ಹಿಟ್ಟು ಹೇಗಿರುತ್ತೋ ಆ ಹದದಲ್ಲೇ ಕಲಸ್ಕೊಂಡಿಟ್ಕೊಳ್ಳಿ. ನೋಡಿರಿ, ಈ ಥರದಲ್ಲಿ ಕಲಸಿಟ್ಕೊಳ್ಳಿ. ಇದು ನೆನೆಯೋಷ್ಟರಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಡೋಣ ಒಂದು 10 ನಿಮಿಷ. ಅದರಷ್ಟರಲ್ಲೇ ಈಗ ಹುಣ್ಗ ಮಾಡಿಟ್ಕೊಂಡಿದ್ವಲ್ವ ಶೇಂಗಾ, ಎಳ್ಳು, ಬೆಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಉಂಡೆ ಬರಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು, ಎಷ್ಟಂದರೆ 1 ಸ್ಪೂನ್ ಅಷ್ಟೇ ಬಿಸಿನೀರು ಹಾಕ್ಕೊಳ್ಳೋಣ. ನೋಡಿರಿ, ಇಷ್ಟೇ ಹಾಕ್ಕೋತಾ ಇರೋದು ನಾನು. ಅಷ್ಟಿದ್ದಕ್ಕೆ ನೋಡಿರಿ, ಇಷ್ಟೇ ಹಾಕ್ಕೊಂಬಿಟ್ಟು ಉಂಡೆ ಕಟ್ಕೋಬೇಕು. ನೀವು ಜಾಸ್ತಿ ಬಿಸಿನೀರು ಹಾಕೋಂಗಿಲ್ಲ. 1 ಸ್ಪೂನು ಅಷ್ಟೇ, 1 ಟೀ ಸ್ಪೂನ್ ಅಷ್ಟೇ ಹಾಕೋದು. ನೋಡಿರಿ, ನೀಟಾಗಿ ಉಂಡೆ ಕಟ್ಕೊಂಡು ಇಟ್ಕೊಳ್ಳಿ. ನೋಡಿರಿ, ಈ ಸೈಜಲ್ಲಿ ಕಟ್ಟಿಟ್ಕೊಂಡಿದ್ದೀನಿ ನಾನು. ನೋಡಿರಿ, ಇಷ್ಟು ಉಂಡೆಗಳು ಆಗಿದ್ದಾವೆ ಅಷ್ಟು ಇದರಲ್ಲೇ. ಈ ಕಣಕ ಮಾಡಿಟ್ಕೊಂಡಿದ್ವಲ್ವ, ಆ ಉಳ್ಳೆಗಳನ್ನ ಮಾಡಿಕೊಂಡು ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ. ನೋಡಿರಿ, ಇಷ್ಟೇ ಮಾಡ್ಕೊಂಬಿಟ್ಟು ಅದರೊಳಗಡೆ ಈ ಶೇಂಗಾ ಉಂಡೆ ಮಾಡಿಟ್ಟಿದ್ವಲ್ವ ಉಂಡೆಗಳು ಅದರೊಳಗಡೆ ಇಟ್ಕೊಂಬಿಡೋಣ. ನೋಡಿರಿ ಯಾವ ಥರ ಮಾಡ್ತಿದ್ದೀನಿ ಅಂತ. ಎಲ್ಲ ಫುಲ್ ಆಗಬೇಕು, ಅದೆಲ್ಲ ಕ್ಲೀನಾಗಿ ಮುಚ್ಕೋಬೇಕದು. ನೋಡಿರಿ, ಅದು ಹೊರಗಡೆ ಬರಬಾರ್ದಲ್ವ, ಅದಕ್ಕೆ ನೀಟಾಗಿ ಕ್ಲೀನಾಗಿ ಮಾಡಿಟ್ಕೊಂಡು ಸ್ವಲ್ಪನೇ ಹಾಕ್ತಿದ್ದೀನಿ ಹಿಟ್ಟು ನಾನು. ನೋಡಿರಿ, ಇಷ್ಟು ಹಿಟ್ಟು ಹಾಕ್ಬಿಟ್ಟು ಎಲ್ಲ ಕಡೆನೂ ಸುತ್ತಲೂ ತೀಡ್ಕೋಬೇಕು ಅದನ್ನು. ಅದು ಹೊರಗಡೆ ಬರಲಾರ್ದಂಗೆ ನೋಡ್ಕೊಳ್ಳಿ, ಇಲ್ಲಾಂದರೆ ಅಂಚಿಗೆ ಅಂಟ್ಕೊಂಡ್ಬಿಡುತ್ತೆ. ಅದು ಎಣ್ಣೆ ಬಿಡುತ್ತಲ್ವ, ಅದು ಬೇಗ ಅಂಟು ಸೀದೋಗ್ಬಿಡುತ್ತೆ. ಅದಕ್ಕೆ ನೀಟಾಗಿ ಬಿಟ್ಕೊಳ್ಳಿ. ನೋಡಿರಿ, ಎಷ್ಟು ಚೆನ್ನಾಗಿ ಬರ್ತಿದೆ ಹೋಳಿಗೆ. ಇದು ತುಪ್ಪ ಹಚ್ಕೊಂಡು ತಿಂದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರನೇ ಸೇಮ್ ಮಾಡ್ಕೊಳ್ಳಿ. ಒಂದಿಬ್ಬರಿದ್ದರೆ ಬೇಗ ಆಗೋಗುತ್ತೆ ಇದು ಮಾಡೋಕ್ಕೆ. ನೋಡಿರಿ, ಈ ಥರ ಫುಲ್ಲಾಗಿ ನೀಟಾಗಿ
ಹೂರ್ಣ ಹೊರಗಡೆ ಬರಲಾರ್ದಂಗೆ ನೀಟಾಗಿ ಇಟ್ಕೊಳ್ಳಿ. ನೋಡಿರಿ ಇಷ್ಟು ಹಿಟ್ಟು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಹೋಳಿಗೆ. ಸುತ್ತಲೂ ನೀಟಾಗಿ ಇದು ತೀಡ್ಬೇಕು ನಾವು. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಿದೆ ಹೋಳಿಗೆ. ಹೊರಗಡೆ ಏನು ಎಲ್ಲಿ ಕಾಣಿಸ್ತಿಲ್ಲ ನೋಡಿರಿ. ಈ ಸೈಜಲ್ಲಿ ಮಾಡಿದ್ದೀನಿ ನೋಡಿರಿ. ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾವಾಗಲೂ ಹಂಚನ್ನ. ಚೆನ್ನಾಗಿ ಬೇಯಬೇಕಲ್ವ ಮೇಲ್ಗಡೆ ಇರೋದೆಲ್ಲ. ಎಣ್ಣೆ ಗಿಣ್ಣೆ ಏನು ಹಾಕಂಗಿಲ್ಲ ಹೋಳಿಗೆಗೆ. ಅದೇ ಎಣ್ಣೆ ಬಿಡುತ್ತಲ್ವ, ಅದಕ್ಕೆ ಏನು ಹಾಕೋ ಅವಶ್ಯಕತೆ ಏನೂ ಇಲ್ಲ. ಒಂದು 15 ದಿನ ತಿನ್ಬೋದು. ಇದು ನೀಟಾಗಿ ಬೇಯಿಸ್ಬಿಟ್ಟು ಆರಿಸಿ ಇಡಬೇಕು. ಇದನ್ನು 1 ಅವರ್ ಹಂಗೆ ಬಿಡಬೇಕು ಆರೋಕ್ಕೆ. ಹಂಗಂದರೆ ಒಂದು 15 ದಿನ ಇಟ್ಕೊಂಡ್ರೂ ಏನೂ ಆಗಲ್ಲ. ನೋಡಿರಿ ಯಾವ ಥರ ಮಾಡಿದ್ದಾರೆ. ಹಿಂದಿನ ಕಾಲದವರೆಲ್ಲ ಚಳಿಗಾಲದಲ್ಲಿ ಎಳ್ಳು ಶೇಂಗಾ ಎಲ್ಲ ಹೀಟ್ ಅಲ್ವಾ, ಅದಕ್ಕೆ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆಗಳು ಎಲ್ಲನೂ. ಇದ್ರ ಜೊತೆ ತುಪ್ಪ ಹಚ್ಕೊತೀನಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.